ಎಲ್ಲರಿಗೂ ನಮಸ್ಕಾರ. ನಾನಿವತ್ತು N1 ಕ್ರಿಕೆಟ್ ಅಕಾಡೆಮಿ ವುಮೆನ್ಸ್ ವುಮೆನ್ಸ್ ವಿನ್ ಬಾಲ್ ಕ್ರಿಕೆಟ್ ಲೀಗ್ಗೆ ಬಂದಿದ್ದೀವಿ. ಇವತ್ತು ಆಕ್ಷನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ. ಸೊ ನಾವಿವಾಗ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡಿದ್ದೀವಿ. ನಾವು ಹೆಂಗೆ ಆಡಿದ್ದೀವಿ ಅದನ್ನ ನೋಡ್ಬಿಟ್ಟು ಓನರ್ಸ್ ಮತ್ತು ಕ್ಯಾಪ್ಟನ್ನ ನಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ QPL ಆಡಿದ್ವಿ, ಇವಾಗ N1 ಆಡ್ತಾ ಇದ್ದೀವಿ. ಸೊ ಜೈ. ಹೇಗಿತ್ತು ಬ್ರೋ? ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ಏನೊಂದು ಆಲ್ಮೋಸ್ಟ್ 2 ತಿಂಗಳಾದ್ಮೇಲೆ ತಿರ್ಗಾ ಬ್ಯಾಟು ಬಾಲು ಕೈಯಲ್ಲಿ ಹಿಡ್ಕೊಂಡು ಫೀಲ್ಡಿಗೆ ಬಂದು ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ನೋಡ್ಬೇಕು ಸೆಲೆಕ್ಷನ್ ಮತ್ತೆ ಆಕ್ಷನ್ ಪ್ರೊಸೆಸ್ ಹೆಂಗಾಗುತ್ತೆ ಅಂತ. 6 ಹೋಗಿಲ್ಲ, ಏನೋ ಒಂದು ಹೋಯ್ತು ಅಲ್ಲಿ ಇಲ್ಲಿ. ಇವಾಗ ಪ್ರೈಸ್ ಇಲ್ಲ ಸರ್, ಫೈನಲ್ಸ್ ಅಲ್ಲಿ ಬರುತ್ತೆ. 1 ಲಕ್ಷ ತಗೊಂತೀವಿ. ಓಕೆನಾ? ಓಕೆ ಮೇಡಮ್. ಈಗ ಬಿಗ್ ಬಾಸ್ 11 ಗೆ ಏನಾದರೂ ಆಫರ್ ಬಂದಿದ್ಯಾ? ಹಂಗೆ ಹೋಗ್ತಾ ಇದ್ದೀರಾ? ಅದು ಇವಾಗ ಹೇಳಕ್ಕಾಗಲ್ಲ ಸರ್. ನೋಡಿ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ನೋಡಿ. ಓಕೆನಾ? ನಾನು ಬಂದ್ರೆ ಅಲ್ಲೆಲ್ಲ ಓಟ್ ಹಾಕಿ ಸರ್. ಏನೊಂದು ಕ್ಯೂರಿಯಾಸಿಟಿ ಇದೆ ಮೇಡಮ್. ಜಿಮ್ಗೆ ಹೋಗ್ತಿರಲ್ವಾ ಮೇಡಮ್? ಹೌದು ಸರ್. ಮೇಡಮ್, ಗ್ರೌಂಡ್ ಸ್ವೆಟ್ಗೂ ಮತ್ತು ಜಿಮ್ ಸ್ವೆಟ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಇದು ಕ್ರಿಕೆಟ್ ಬಗ್ಗೆ ಮಾತಾಡೋಣ ಸರ್. Cricket? ನೀವು ಅಲ್ಲಿ ಬನ್ನಿ ಸರ್. ವರ್ಕೌಟ್ ಅಲ್ವಾ ಮೇಡಮ್? ಆಕ್ಚುಲಿ ಹೌದು, ಜಿಮ್ ಅಲ್ಲಿ ಏನೋ ವರ್ಕೌಟ್ ಎಲ್ಲ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಸ್ಟೆಮಿನಾ ಇರುತ್ತೆ, ಅಷ್ಟು ಬೇಗ ಸುಸ್ತು ಸಹ ಆಗಲ್ಲ. ಓಕೆ ಓಕೆ. ಅಕಸ್ಮಾತ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಓಕೆ ಸರ್, ನಿಮ್ಗೆ ನಾನು ಅಲ್ಲೇ ಹೋಗ್ಬಿಟ್ಟಿದ್ರೆ ಮೇನ್ ಪ್ಲೇಯರ್ ಆಗಿ ವೈಲ್ಡ್ ಕಾರ್ಡ್ ಏನಕ್ಕೆ ಸರ್ ನಮಗೆ? ಹೌದ್ರಾ? ಅಲ್ಲ, ಇನ್ನೂ 2-3 ಡೇಸ್ ಇದೆ ಮೇಡಮ್. ಸೊ ಅದಕ್ಕೋಸ್ಕರ ಇನ್ನು 2-3 ಡೇಸ್ ಇದೆ. ನೋಡಿ ಎಲ್ಲರೂ ಬಿಗ್ ಬಾಸ್, ನಾನು ಬಂದ್ರೆ ವೋಟ್ ಮಾಡಿ ನನಗೆ. ಮೊನ್ನೆ ಏನೋ ಶಾಪಿಂಗ್ ಮಾಡಿದ್ರಿ 90 ಜೊತೆ ಅಂತ, 90 ಜೊತೆ ಬಟ್ಟೆ ಏನೋ ಶಾಪಿಂಗ್ ಮಾಡಿದ್ರೆ 90 ಅಲ್ಲ ಸರ್, 91. ಒಂದು ದಿವಸ ಎಕ್ಸ್ಟ್ರಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್.